ನೋಡಿ ಹೇಗಿದೆ ಬಂಡೆ. ಇದ್ರ ಕೆಳಗಡೆ ಟೆಂಪಲ್ಲು ಅಂದರೆ ಸಾಧ್ಯ ನೋಡಿ. ಬೆಟ್ಟದ ಮೇಲೆ ನೋಡಿ, ಇದು ಚನ್ನಪಟ್ಟಣದಲ್ಲಿ ಬರುತ್ತೆ. ಕರ್ಕಳ್ಳಿ ಸಿದ್ದೇಶ್ವರ ಅಂತ ಹೇಳಿ ಟೆಂಪಲ್. ಇದೇ ನಮ್ಮ ಮನೆ ದೇವರು. ಹಾಯ್ ಫ್ರೆಂಡ್ಸ್, ಬನ್ನಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ತೋರಿಸ್ತೀನಿ ನಮ್ಮ ದೇವಸ್ಥಾನ ಹೆಂಗಿದೆ. ನಮ್ಮ ಮನೆ ದೇವರು ಬಂದಿದ್ದೀವಿ. ಕಾರ್ ಕೈ ಕೊಟ್ಟು ಅಲ್ಲಿಂದನೇ ಲಾಗ್ ಮಾಡಬೇಕಾಯ್ತು, ಮಿಸ್ ಆಯಿತು. ಎಲ್ಲ ರಿಪೇರಿಯಾಗಿ ಸೈಲೆನ್ಸರೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಹಂಗೆ ಹಿಂಗೆ ದೇವಸ್ಥಾನಕ್ಕೆ ಬಂದು ನಮ್ಮ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಹೇಗಿದೆ. ಇದು ಚನ್ನಪಟ್ಟಣದ ಹತ್ರ ಸಿಂಪಲ್. ನೋಡಿ ಕೆಳಗಡೆ ತಾಳಬೆಟ್ಟ ನೋಡಿ, ಹತ್ತಬೇಕು. ಫುಲ್ಲು ಮೆಟ್ಲು ಮೇಲೆ ಕಂಟ ಹೋಗ್ಬೇಕು. ಹೋಯ್ತಾ ಇದ್ದಾರೆ ನೋಡಿ ನಮ್ಮ ಕುಳ್ಳಿ ಮೇಡಮ್ ಹೋಗ್ತಾ ಇದ್ದಾಳೆ. ನೋಡಿ ಕೆಳಗಡೆನೇ ಇಲ್ಲೇ ಕೊಳ ಎಲ್ಲ ಇದೆ. ಯಾವ ಥರ ಇದೆ, ಫುಲ್ಲು ಮೆಟ್ಲು. ಫಸ್ಟೆಲ್ಲ ಈ ಥರ ಇರಲಿಲ್ಲ, ಕಲ್ಲಿತ್ತು. ಯಾರೋ ಪಾಪ ಪುಣ್ಯಾತ್ಮರು ಮಾಡಿಸಿದ್ದಾರೆ. ನಾವಂತೂ ವರ್ಷಕ್ಕೊಂದು ಸರಿನೂ ಬರೋಲ್ಲ ನಮ್ಮ ಮನೆ ದೇವರಿಗೆ. ನೋಡಿ ಫುಲ್ಲು ಗುಡ್ಡ ಎಲ್ಲ. ಹಾಂ ಹೋದ್ರು ಪೂಜಾರಪ್ಪನವ್ರು ಹೋದ್ರು. ಅವರು ನೋಡಲ್ಲಿ ಹೋಯ್ತಾ, ಅಲ್ಲತ್ತ ನೋಡಲ್ಲಿ ಎಲ್ಲರೂ ಮೇಲೆ ಹೋಯ್ತಾ ಇದ್ದಾರೆ ನೋಡಲ್ಲೆಲ್ಲ. ಹಾಂ ಹತ್ತಕ್ಕೆ ಆಗ್ತಾಯಿಲ್ಲಪ್ಪ. ಯಾರ ಅವನು ಓಸರಿ ಎಲ್ಲ ಕ್ಲೀನ್ ಮಾಡಿ ಇದು ಸೈಡ್ ಇದು ಮಾಡಿದರು. ಹಾಂ JCB ಎಲ್ಲ. ಹಾಂ ಯಾರೋ ಈಗೆಲ್ಲ ನೀಟಾಗಿ ಮಾಡಿಸ್ಬಿಟ್ಟಿದ್ದಾರೆ ನೋಡು. ಹಾಂ ಕೊಡ್ರಮ್ಮ, ಇಟ್ಕೊಳ್ತೀನಿ. ಹಾಂ ಕೊಡಿ, ಹಿಡ್ಕೊತೀವಿ. ಪೂಜೆ ಸಾಮಾನು, ಕಾಯಿ, ವಾರ ನೋಡಪ್ಪ. ಬಾಣ್ಲಿ ತಲೆದವನ ಹೆಂಗೆ ಕಾಣ್ತಾನೆ. ಹಾಂ ಮರ್ತ್ಗಿರ್ತೀರಿ, ನೀನೇ ಬರ್ಬೇಕು. ನಿಧಿ ಬೆಟ್ಟ ಅಂದರೆ ಫುಲ್ಲು ಬೆಟ್ಟ ನೋಡಿ. ಹತ್ತುತ್ತಾ ಇದ್ದೀನಿ. ಹತ್ತಕ್ಕೆ ಆಗ್ತಾಯಿಲ್ಲ. ನನ್ನ ಮಗನ ನಮ್ಮ ಮಿಸ್ಸಸ್ ಹತ್ತಕ್ಕೆ ಆಗಲ್ಲ ಅಂದ್ಕೊಂಡು ಅದಷ್ಟು ಹಿಡ್ಕೊಬರಕ್ಕೆ ಕಷ್ಟನಿಲ್ಲ ನಿಂಗೆ. ಯಾರು ಖಾಲಿ ಕೈ ಎಲ್ಲ ಕಣ ನಾನು. ಹಾಂ ಬಂತು ನೋಡಿ ನಮ್ಮ ದೇವಸ್ಥಾನ. ಹತ್ಬಿಟ್ಟ ಹೆಂಗ ನನ್ನ ಮಗ ಎಲ್ಲ ಹಿಡ್ಕತ್ತವನೆ. ಆಹಾ ನೋಡಿ ಏನಿದೆ ಈ ಕಲ್ಲು. ಈ ಕಲ್ಲು ಕೆಳಗಡೆ ಒಂದೇ ಒಂದು ಸಣ್ಣ ಕಲ್ಲು ಮೇಲೆ ಬಂಡೆ ಕೂತಿರೋದು. ನೋಡಿ ಯಾವ ಥರ ಇದೆ. ಇದ್ರ ಕೆಳಗಡೆ ದೇವಸ್ಥಾನ. ನೀರು ಬರ್ತದಿಲ್ಲೇ, ಕಾಲು ತೊಳಿಬೇಕು. ಹಾಂ ಇಲ್ಲೆಲ್ಲ ಮಾಡಿದ್ರೆ ಕಣೆ. ಇಲ್ಲಿ ತಿರ್ಗಿ ನೀರಿಗೆಲ್ಲ ಹಾಕು. ಇಲ್ಲೇ ತೊಳ್ಕ. ಇಲ್ಲೇ ನೋಡಿ ಈ ಸೈಜ್ ಬಂಡೆ ಏನಿದೆ. ಇದು ಕೂತಿರೋದು ಫುಲ್ಲು ತೋರಿಸ್ತೀನಿ ರೀ ನಾನು. ನೋಡಿ ಬರ್ತೀನಿ. ನೋಡಿ ಒಂದು ಸಣ್ಣ ಕಲ್ಲು ಮೇಲೆ ಯಾವ ಸೈಜ್ ಇದೆ ಅಂತಂದರೆ ಇದು ಊಹಿಸೋಕ್ಕೂ ಆಗಲ್ಲ. ಇದು ಈ ಕಡೆ ಹಿಂದ್ಗಡೆನೇ ಇಷ್ಟುದ್ದ ಇದೆ. ಮುಂದ್ಗಡೆ ತೋರಿಸ್ತೀನಿ ಬನ್ನಿ ಇದು ಎಷ್ಟಿದೆ ಅಂತ. ಇದಕ್ಕೊಂದು ಇತಿಹಾಸನೇ ಇದೆ ಈ ದೇವಸ್ಥಾನಕ್ಕೆ. ಇದನ್ನು ತೋರಿಸ್ತೀನಿ ನೋಡಿ. ಈ ಕಡೆ ಎಲ್ಲ ಇಲ್ಲಿ ಇದು ಶಿವರಾತ್ರಿ ದಿನ ಇದೆಲ್ಲ ಭಜನೆ ಅದೆಲ್ಲ ಮಾಡೋಕ್ಕೆ ಇದನ್ನು ಮಾಡಿಸಿದ್ದಾರೆ. ಇಲ್ಲಿ ನೈಟಲ್ಲಿ ದೊಡ್ಡ ಗ್ರ್ಯಾಂಡಾಗಿ ನಡೆಯುತ್ತೆ ಇಲ್ಲಿ ಜಾತ್ರೆ. ಇಲ್ಲಿ ಕೊಂಡ ನಡೆಯುತ್ತೆ ನೋಡಿ. ಆ ಕಡೆ ಬೆಟ್ಟಕ್ಕೂ ಈ ಕಲ್ಲಿಗೂ ಒಂದು ನಂಟಿದೆ ಅಂತೆ. ನೀನು ಜಲ್ದಿ ಆ ಕಡೆಯಿಂದ ಬರ್ತೀವಿ, ಈ ಕಡೆಯಿಂದ ನಾವು ಬರ್ತೀವಿ ಅಂತ ಏನೋ ಇತಿಹಾಸ ಇದೆ ಅಂತಾರೆ. ನೋಡಿ ಯಾವ ಥರ ಇದೆ ಕೂತಿರೋದು ನೋಡಿ. ಬನ್ನಿ ತೋರಿಸ್ತೀನಿ. ಎಷ್ಟು ಕಲ್ಲು ಕೆಳಗಡೆ ನಮ್ಮ ಮನೆ ದೇವರಿದೆ ಅಂದರೆ ನೋಡಿ, ಕಾಣ್ತಾ ಇದೆಯಲ್ಲ. ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ 1960 ಅವಾಗ ಇಂದ. ಈಗ ಪಾಪ ಅವರು ಒಂದು 6 ತಿಂಗಳಿಂದ ತೀರೋಗಿದ್ದಾರೆ ಅಂತೇಳಿ ಈಗ ಅವರ ಮಗ ಮಾಡಿಕೊಡ್ತಾ ಇದ್ದಾರೆ ಪೂಜೆ ಎಲ್ಲದನ್ನು. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತಂದರೆ. ಎಷ್ಟು ಹೈಟಲ್ಲಿದೆ ಅಂತಂದರೆ ಊಹಿಸೋಕ್ಕೂ ಆಗಲ್ಲ.
ಯಾವ ಥರ ಇದೆ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ನೋಡಿ. ಇದ್ರ ಕೆಳಗಡೆ ನೋಡಿ, ಕೆಳಗಡೆ ಯಾವ ಥರ ಆ್ಯಂಗಲಲ್ಲಿ ಕೂತಿದೆ ಕಲ್ಲು ಅಂತಂದರೆ ಒಂದು ಸಣ್ಣ ಕಲ್ಲು ಕೆಳಗಡೆ ಕೂತಿರೋದು ನೋಡಿ. ಯಾವ ಥರ ಇದೆ ಅಂದರೆ ಬಂಡೆ ಬೀಸೋಕ್ಕೋಗಲ್ಲ, ಎಷ್ಟು ಉದ್ದ ಮುಂದೆ ಇದೆ ನೋಡಿ. ಅದ್ರ ಕೆಳಗಡೆ ನೋಡಿ, ಇಲ್ಲಿ ಒಂದು ಸಣ್ಣ ಕಲ್ಲ ಮೇಲೆ ಕೂತಿರೋದು ಅಷ್ಟೇ ಇದು ಬಂಡೆ. ಅದನ್ನೇ ಹೇಳೋದು ದೇವರ ಸೃಷ್ಟಿ ಅಂತ ಅಂತೀವಲ್ಲ, ಅದನ್ನೇ ಇದು ನೋಡಿ ಯಾವ ಥರ ಇದೆ ಅಂತ. ಬನ್ನಿ ಪೂಜೆ ಮುಗಿಸೋಣ. ಹಾಂ ಪೂಜೆ ಆಗಿ ಡನ್. ಬ್ಯಾಕ್ ಕೆಲಸ ತವಿದ್ದೆ ಅಷ್ಟು ಮಾಡೋಳೆ ಸರಿ. ಇದು ಪಟಾಪಟ್ ನಿಲ್ದು ಬಾರಮ್ಮ. ಹಾಂ ಬರ್ಬೇಕು ನಡ್ಕೊಂಡು ಜಲ್ದಿ. ಹಾಂ ಅಣ್ಣ ಹೆಂಗೋಯ್ತು ಅದನ್ನು? ಹಾಂ ಮುದುಕಿಯ ನೀನು? ಬೆಳಿಲೂ ಇಲ್ಲ, ಮೇಕೆ ದಪ್ಪನೂ ಆಗಲಿಲ್ಲ, ಉದ್ದನೂ ಆಗಲಿಲ್ಲ. ಹಾಂ ಸಣ್ಣ ಮಕ್ಳು ಹಾಕೊಂಡಾಗ ಇಷ್ಟ ಐತೆ. ಆರ್ಡ್ರ್ ಕೊಟ್ಟು ಹೊಲಿಸ್ಬೇಕು, ಬಟ್ಟೆ ಹೊಲಿಸ್ಬೇಕು ಅಂದರೆ ಏನು ಆ ಮೀಸಾ ಅಂತ ಒಂದು ಬಂದ್ಬಿಡೋದಲ್ಲಪ್ಪ. ಅಮುಕ್ತಾರೆ ಬುಕ್ ಮಾಡ್ತಾರೆ, ಅಮುಕ್ತಾರೆ ಬುಕ್ ಮಾಡ್ತಾರೆ. ಹಾಂ ಹೌದೇ? ಸೆಲೆಕ್ಷನ್ ನಂದೇ ಅಂತ ಕಣ. ನಂಗೂ ಬಿಳಿ ಕೂದಲು ಆಯ್ತು, ತಲೆ ಕೂದಲೆಲ್ಲ ಉದುರಿದೈತೆ. ಲೋ ತಲೆ ಕೂದಲು ಸಣ್ಣ ಮಕ್ಳಿಗೂ ಬರ್ತವೆ, ಇದು ಲೆಕ್ಕಕ್ಕೆ ಬರಲ್ಲ. ಹೌದಾ? ಹಾಂ ಲೋ ನನಗಾರು ಬಿಳಿ ಕೂದಲು, ನಿಂಗೆ ಕೂದಲೇ ಇಲ್ವಲ್ಲ ತಲೆಯಲ್ಲಿ ನೆತ್ತಿಲಿ? ವಿರಾಟ್ ಕೊಹ್ಲಿ ಅವ್ರಿಗೆಲ್ಲ ಆಯ್ತಾ? ವಿರಾಟ್ ಕೊಹ್ಲಿ ಅವ್ರಿಗೆಲ್ಲ ಇಲ್ವಾ? ಇಲ್ಲ, ರೋಹಿತ್ ಶರ್ಮಗೂ ಇಲ್ಲ. ಆದ್ರೆ ಅವ್ರ ವ್ಯಾಲಿ ಹೆಂಗೈತಲ್ಲ, ಸಾಯಂಕಾಲ ಹೊತ್ತಿರಲ್ಲ ಟೋಪಿ ಹಾಕಿರ್ತಾರೆ. ಮತ್ತೆ ಬೆಳಗ್ಗೆ ಆಗಿದ ತಕ್ಷಣ ಎಲ್ಲ ಬಂದ್ಬಿಟ್ಟಿರುತ್ತೆ, ಸಾಕಾಗಿರುತ್ತೆ ಕೂದಲು. ಹೆಂಗೆ ಟೋಪನ್ ಹಾಕೊಂಡಿರ್ತಾರೆ? ಟೋಪನ್ ಅಲ್ಲ, ಟ್ರಾನ್ಸ್ಪರೆಂಟ್ ಮಾಡಿಸ್ಕೊತಾರೆ ಅಷ್ಟೇ. ಎಷ್ಟು ಅದ್ಭುತವಾದ ಜಾಗ ನೋಡಿ. ಕೆಳಗಡೆ ಕೊಳ ನೀಟಾಗಿ ಯಾರೋ ಪುಣೆಗೆ ಗ್ರಾಮಸ್ಥರೆಲ್ಲ ನೀಟಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಕುಳಿ ಹಾಂ, ಇಲ್ಲಿಂದ ಪೂಜೆಯ ಪುರಸ್ಕಾರಗಳು ಮುಗಿದಿದೆ. ನೆಕ್ಸ್ಟು ಇಲ್ಲಿಂದ ಡೈರೆಕ್ಟಾಗಿ ಹಾಂ ನೋಡಿದ್ಯಾ, ನಾ ಬಂದ ತಕ್ಷಣ ಓಪನ್ ಆಯ್ತದೆ. ಕೀ ಬೇಡ ಏನು ಬೇಡ. ಏನ ತಿಂಡಿಯನ್ನು ಸುಮಿಯೋ ನಮ್ಮನಿ ಇಲ್ಲೇ ಎಲ್ಲಾರ ಕೂತ್ಕೊಂಡು ತಿಂಡಿ. ಇಡ್ಲಿ ವಡೆ ನಮಗೆ ಕಾಣಲ್ಲ. ಬನ್ನಿ ತಿಂಡಿ ಸವಿಯೋಣ. ವಡೆ ಹಾಕ್ಸಿದ್ ನೋಡು, ಒಳ್ಳೆ ಮಂಡ್ಯ ಸ್ಟೈಲ್ ವಡೆ. ಇಡ್ಲಿ ನನಗೆ, ನನ್ನದು ಇಡ್ಲಿ, ಅವ್ರದ್ದು ಮೊಸರು ಬಜ್ಜಿ, ಟೊಮೊಟೊ ಬಾತು, ವಡೆ ಕಣವು.